ಹಲೋ ಹಾಯ್ ಎಲ್ಲರಿಗೂ. ನಾನೀಗ ಹೆಸರು ಅಂದರೆ ಮೂಗು ಪದಂಗಿ ಮಾಡುವ ರೆಸಿಪಿಯನ್ನು ತೋರಿಸಿಕೊಡ್ತೇನೆ. ಅದಕ್ಕೆ ಬೇಕಾಗುವುದು ಇದು ಮೂಗು. ನಾನು ಆಲ್ರೆಡಿ ಬೇಯಿಸಿ ಇಟ್ಟಿದ್ದೇನೆ ಉಪ್ಪು ಹಾಕಿ. ಮಸಾಲ 1 ಸ್ಪೂನು ಮೆಣಸಿನ ಹುಡಿ, 1/4 ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಹಳದಿ ಹುಡಿ, 1.5 ಸ್ಪೂನು ಕೊತ್ತಂಬರಿ ಹುಡಿ, 1/4 ಸ್ಪೂನು ಜೀರಿಗೆ ಹುಡಿ. ಮತ್ತು ಒಗ್ಗರಣೆಗೆ ಟೊಮೆಟೊ, ನೀರುಳ್ಳಿ, ಕಾಯಿಮೆಣಸು, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಎಣ್ಣೆ ಬಿಸಿ ಆಯಿತು, ಅದಕ್ಕೆ ಜೀರಿಗೆಯನ್ನು ಹಾಕ್ತೇನೆ. ಕರಿಬೇವು, ಕಾಯಿಮೆಣಸು, ನೀರುಳ್ಳಿ. ಅದು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಯಿತು, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೇನೆ 1 ಸ್ಪೂನು. ಟೊಮೆಟೊ ಹಣ್ಣು ಹಾಕ್ತೇನೆ. ಈಗ ಎಲ್ಲ ಮಸಾಲವನ್ನು ಹಾಕ್ತೇನೆ. ಈಗ ನೋಡಿ ಎಲ್ಲ ಮಿಕ್ಸ್ ಆಯಿತು. ಈಗ ನಾನು ಅದಕ್ಕೆ ಮೂಗನ್ನು ಹಾಕ್ತೇನೆ. ಆಲ್ರೆಡಿ ಬೇಯಿಸಿದ್ದೇನೆ. ಒಂದು 5 ನಿಮಿಷ ಮಾತ್ರ ಗ್ಯಾಸಲ್ಲಿ ಇಡಬೇಕು. ಈಗ 5 ನಿಮಿಷ ಆಯಿತು. ಉಪ್ಪು ನೋಡಿ ಮತ್ತು ನಿಮಗೆ ನೀವು ಹಾಕಿರಿ. ನಾನು ಸ್ವಲ್ಪ ಹಾಕ್ತೇನೆ, ಉಪ್ಪು ಕಡಿಮೆ ಉಂಟು. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಈಗ ನೋಡಿ ಮೂಗು ರೆಡಿ ಆಯಿತು. ಅದಕ್ಕೆ ಕನ್ನಡದಲ್ಲಿ ಹೆಸರು ಇರುವುದು, ತುಳು ಭಾಷೆಯಲ್ಲಿ ಪದಂಗಿ ಅಂತ ಹೇಳೋದು. ಈಗ ರೆಡಿ ಆಯಿತು. ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.